ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸುಮಾರು 125 ವರ್ಷಗಳ ಇತಿಹಾಸವಿದೆ. ಈ ಆಸ್ಪತ್ರೆ ಪ್ರೇತ ಕಥೆಗಳಿಗೆ ಪ್ರಸಿದ್ಧವಾಗಿದೆ. ಹಸಿದ ಪ್ರೇತ ಎಂಬ ನಗರ ದಂತಕಥೆಯ ಬಗ್ಗೆ ಹೇಳ್ತೀನಿ ಬನ್ನಿ. 1992ರಲ್ಲಿ ಒಬ್ಬಳು ನರ್ಸ್ ರಾತ್ರಿಯಲ್ಲಿ ಮರದ ಹತ್ತಿರ ಅನ್ನವನ್ನು ಮರೆತು ಹೋದಳು. ಬೆಳಗ್ಗೆ ಯಾವುದೇ ಕುರುಹು ಇಲ್ಲದೆ ಮಾಯವಾಗಿತ್ತು. ಆ ನಂತರ ಕೆಲವು ವಿಚಿತ್ರ ಘಟನೆಗಳು ಹೆಚ್ಚಾದವು. ಸ್ಟ್ರೆಚ್ಚರ್ಗಳು ತಮ್ಮಷ್ಟಕ್ಕೆ ತಾವೇ ಹಿಂದೆ ಮುಂದೆ ಓಡಾಡುವುದು, ಬಾಗಿಲುಗಳು ತೆಗೆಯುವುದು ಮತ್ತು ಕಪ್ಪು ನೆರಳಿನ ಸಂಚಾರ ಹೆಚ್ಚಾಗಿತ್ತು ಎಂದು ಹೇಳುತ್ತಾರೆ. ಆ ಪ್ರೇತವನ್ನು ದೂರವಿಡಲು ಆಸ್ಪತ್ರೆಯ ಸಿಬ್ಬಂದಿ ಮರದ ಹತ್ತಿರ ಅನ್ನವನ್ನು ಇಡಲು ಪ್ರಾರಂಭಿಸಿದರು. ಬೆಳಗ್ಗೆ ಎದ್ದು ನೋಡಿದರೆ ಸಣ್ಣ ಪಾದದ ಗುರುತುಗಳು ಮಾತ್ರ ಕಾಣುತ್ತಿದ್ದವು. ಒಂದು ರಾತ್ರಿ ನರ್ಸ್ ಈ ಆಚರಣೆಯನ್ನು ಮಾಡಿರಲಿಲ್ಲ. ಮರುದಿನ ಬೆಳಗ್ಗೆ ಅವಳು ರಕ್ತವನ್ನು ಕಕ್ಕಿ ಸತ್ತಳು ಎಂದು ಹೇಳಲಾಗುತ್ತದೆ. ನಿಜವಾಗಿಯೂ ಇದು ಆತ್ಮದ ಕೆಲಸವೋ ಅಥವಾ ನಮ್ಮ ರಸ್ತೆಯ ಕಾವಲುಗಾರರ ಕೆಲಸವೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಬಾರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವ ಮುನ್ನ ಅನ್ನವನ್ನು ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡಿ.